ಕಿರುತೆರೆ ನಟಿಗೆ ಲವ್ ಸೆಕ್ಸ್ ಧೋಕಾ ಕೇಸ್ ವೈರಲ್ ಆಗಿರೋ ಆಡಿಯೋ ವಿಡಿಯೋ ಮನು ಮಾಡಿಸಿದ್ದು ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಸಂತ್ರಸ್ತ ಹೇಳಿಕೆ ಕೊಟ್ಟಿದ್ದಾರೆ. ಅಪ್ಪಣ್ಣ ಜೊತೆ ಕಾರ್ಯಕ್ರಮಗಳಿಗೆ ಹೋಗಬಾರದು ಎಂದಿದ್ದ. ಅಲೋಕ್ ಎಂಬಾತ ನನ್ನ ಮನು ಮಧ್ಯೆ ಸಂಧಾನ ಮಾಡಿಸಿದ್ದ. ಕುಡಿಸಿ ಆಡಿಯೋ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದ. ಮೊನ್ನೆ ಶನಿವಾರ ನನಗೆ ಕುಡಿಸಿ ಖಾಸಗಿ ವಿಡಿಯೋ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣಾ ಬಳಿ ಸಂತ್ರಸ್ತ ಹೇಳಿಕೆಯನ್ನ ಕೊಟ್ಟಿರೋದು. ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅವರು ಕೊಟ್ಟ ಹೇಳಿಕೆಗಳನ್ನ ಈಗ ನಂಬಬೇಕಾಗುತ್ತೋ ಹೇಗೋ ಅಥವಾ ತನಿಖೆ ಮಾಡಿದ ನಂತರವೇ ನಿರ್ಧಾರ ಮಾಡ್ತಾರೋ ನೋಡೋಣ. ಏನ್ ಹೇಳಿದ್ದಾರೆ ಅಂತ ಮೊದಲು ಕೇಳೋಣ ಇರಿ. ಓಕೆ, ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ಆ ಹೇಳಿಕೆ ಇನ್ನಷ್ಟೇ ಅಪ್ಡೇಟ್ ಬರಬೇಕಿದೆ. ಸದ್ಯ ನೋಡಿ, ಆರೋಪಗಳ ಮೇಲೆ ಆರೋಪವನ್ನ ಮಾಡ್ತಾ ಇರೋದು. ನಟ ಮನು ಬ್ಲಾಕ್ ಮೇಲ್ ಮಾಡದಂತೆ, ಆಮೇಲೆ ಬಲವಂತವಾಗಿ ಕುಡಿಸಿ, ಅದಾದ ಮೇಲೆ ನನ್ನ ಖಾಸಗಿ ವಿಡಿಯೋ ಮಾಡಿದ್ದ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಸಂತ್ರಸ್ತ ಹೇಳಿಕೆಯನ್ನ ಕೊಡ್ತಾ ಇರೋದು. ಆಮೇಲೆ ಅಪ್ಪಣ್ಣ ಇದಾರಲ್ಲ, ಅವರು ಕೂಡ ಹಾಸ್ಯ ನಟ. ಅವ್ರ ಜೊತೆ ಕಾರ್ಯಕ್ರಮಗಳಿಗೆ ಹೋಗಬಾರ್ದು ಅಂತ ಹೇಳಿದಂತೆ ಮನು. ಆಮೇಲೆ ಅಲೋಕ್ ಎಂಬಾತ ಇವರಿಬ್ರು ಮಧ್ಯೆ ಬಂದು ಸಂಧಾನ ಮಾಡಿಸಿದ್ದ. ಅಷ್ಟೆಲ್ಲ ಆದ್ರೂ ಕೂಡ ಕುಡಿಸಿ ಆಡಿಯೋ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅಂತ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇರೋದು. ಆಮೇಲೆ ಇವತ್ತು ಬೆಳಗಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಅವನು ಏನು ಕುಡಿಸಿದ್ದ ಅಥವಾ ಖಾಸಗಿ ವಿಡಿಯೋ ಮಾಡಿದ್ದ ಇವೆಲ್ಲವೂ ಕೂಡ ಫೋನ್ ನಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡಿದೆ. ಯಾಕೆಂದ್ರೆ ಅವ್ರು ಸಿನಿಮಾ ಆಗ್ಬೇಕಾಗಿತ್ತು. ಅವ್ನು ತುಂಬಾ ಸ್ಟ್ರಗಲ್ ಮಾಡಿದ್ದ ಆ ಸಿನಿಮಾಗೋಸ್ಕರ ಆಗ್ಲಿ ಅಂತ ಅಂದ್ಬಿಟ್ಟು ನಾನೇ ಸುಳ್ಳು ಹೇಳಿದ್ದೆ, ಎಲ್ಲ ಫ್ರೆಂಡು ಅಂತ ಅಂದ್ಬಿಟ್ಟು. ಅವಳು ನಾನು ಫೋನ್ ಮಾಡಿ ಹೇಳಿದಾಗ ನೀವು ಅವತ್ತೇ ಹೇಳ್ಬೇಕಾಗಿತ್ತು ಅಂತ ಅಂದ್ಲು. ಅವತ್ತೇ ಹೇಳಕ್ಕೆ ನೀನ್ ಗಂಡ ಬಿಡ್ತಿರ್ಲಿಲ್ಲ, ನಿಮ್ಮಿಬ್ರಿಗೂ ವಿಷ ಕೊಟ್ಟು ಸಾಯಿಸ್ತೀನಿ ಅಂತ ಅನ್ನೋನು ಒಂದ್ಸಲ, ಇನ್ನೊಂದ್ಸಲ ಅವ್ಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬಿಡ್ತೀನಿ ಅಂತ ಅನ್ನೋನು ಒಂದ್ಸಲ, ಇನ್ನೊಂದ್ಸಲ ನೋಡಿ. ಮೊನ್ನೆ ಶನಿವಾರ ನನಗೆ ಕುಡಿಸಿ ಖಾಸಗಿ ವಿಡಿಯೋ ಮಾಡಿದ್ದಾನೆ ಅಂತ ಹೇಳಿ ಸಂತ್ರಸ್ತೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಪೊಲೀಸ್ನವರು ಪ್ರೂಫ್ ಇಲ್ಲದೆ ಇದನ್ನ ಯಾವುದೇ ರೀತಿಯಾಗಿ ಗಂಭೀರವಾಗಿ ತೆಗೆದುಕೊಳ್ಳೋ ಡೌಟು, ಅದನ್ನ ಗಂಭೀರವಾಗಿ ಪರಿಶೀಲನೆ ಮಾಡಿನೇ ಮುಂದುವರಿತಾರೆ. ಕಿರುತೆರೆ ನಟಿಗೆ ಲವ್ ಸೆಕ್ಸ್ ಧೋಕಾ ಕೇಸ್ ವೈರಲ್ ಆಗಿರೋ ಆಡಿಯೋ ವಿಡಿಯೋ ಮನು ಮಾಡಿಸಿದ್ದು ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಸಂತ್ರಸ್ತ ಹೇಳಿಕೆ ಕೊಟ್ಟಿದ್ದಾರೆ. ಅಪ್ಪಣ್ಣ ಜೊತೆ ಕಾರ್ಯಕ್ರಮಗಳಿಗೆ ಹೋಗಬಾರದು ಎಂದಿದ್ದ. ಅಲೋಕ್ ಎಂಬಾತ ನನ್ನ ಮನು ಮಧ್ಯೆ ಸಂಧಾನ ಮಾಡಿಸಿದ್ದ. ಕುಡಿಸಿ ಆಡಿಯೋ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದ. ಮೊನ್ನೆ ಶನಿವಾರ ನನಗೆ ಕುಡಿಸಿ ಖಾಸಗಿ ವಿಡಿಯೋ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣಾ ಬಳಿ ಸಂತ್ರಸ್ತ ಹೇಳಿಕೆಯನ್ನ ಕೊಟ್ಟಿರೋದು. ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅವರು ಕೊಟ್ಟ ಹೇಳಿಕೆಗಳನ್ನ ಈಗ ನಂಬಬೇಕಾಗುತ್ತೋ ಹೇಗೋ ಅಥವಾ ತನಿಖೆ ಮಾಡಿದ ನಂತರವೇ ನಿರ್ಧಾರ ಮಾಡ್ತಾರೋ ನೋಡೋಣ. ಏನ್ ಹೇಳಿದ್ದಾರೆ ಅಂತ ಮೊದಲು ಕೇಳೋಣ ಇರಿ. ಓಕೆ, ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ಆ ಹೇಳಿಕೆ ಇನ್ನಷ್ಟೇ ಅಪ್ಡೇಟ್ ಬರಬೇಕಿದೆ. ಸದ್ಯ ನೋಡಿ, ಆರೋಪಗಳ ಮೇಲೆ ಆರೋಪವನ್ನ ಮಾಡ್ತಾ ಇರೋದು. ನಟ ಮನು ಬ್ಲಾಕ್ ಮೇಲ್ ಮಾಡದಂತೆ, ಆಮೇಲೆ ಬಲವಂತವಾಗಿ ಕುಡಿಸಿ, ಅದಾದ ಮೇಲೆ ನನ್ನ ಖಾಸಗಿ ವಿಡಿಯೋ ಮಾಡಿದ್ದ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಸಂತ್ರಸ್ತ ಹೇಳಿಕೆಯನ್ನ ಕೊಡ್ತಾ ಇರೋದು. ಆಮೇಲೆ ಅಪ್ಪಣ್ಣ ಇದಾರಲ್ಲ, ಅವರು ಕೂಡ ಹಾಸ್ಯ ನಟ. ಅವ್ರ ಜೊತೆ ಕಾರ್ಯಕ್ರಮಗಳಿಗೆ ಹೋಗಬಾರ್ದು ಅಂತ ಹೇಳಿದಂತೆ ಮನು. ಆಮೇಲೆ ಅಲೋಕ್ ಎಂಬಾತ ಇವರಿಬ್ರು ಮಧ್ಯೆ ಬಂದು ಸಂಧಾನ ಮಾಡಿಸಿದ್ದ. ಅಷ್ಟೆಲ್ಲ ಆದ್ರೂ ಕೂಡ ಕುಡಿಸಿ ಆಡಿಯೋ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅಂತ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇರೋದು. ಆಮೇಲೆ ಇವತ್ತು ಬೆಳಗಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಅವನು ಏನು ಕುಡಿಸಿದ್ದ ಅಥವಾ ಖಾಸಗಿ ವಿಡಿಯೋ ಮಾಡಿದ್ದ ಇವೆಲ್ಲವೂ ಕೂಡ ಫೋನ್ ನಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡಿದೆ. ಯಾಕೆಂದ್ರೆ ಅವ್ರು ಸಿನಿಮಾ ಆಗ್ಬೇಕಾಗಿತ್ತು. ಅವ್ನು ತುಂಬಾ ಸ್ಟ್ರಗಲ್ ಮಾಡಿದ್ದ ಆ ಸಿನಿಮಾಗೋಸ್ಕರ ಆಗ್ಲಿ ಅಂತ ಅಂದ್ಬಿಟ್ಟು ನಾನೇ ಸುಳ್ಳು ಹೇಳಿದ್ದೆ, ಎಲ್ಲ ಫ್ರೆಂಡು ಅಂತ ಅಂದ್ಬಿಟ್ಟು. ಅವಳು ನಾನು ಫೋನ್ ಮಾಡಿ ಹೇಳಿದಾಗ ನೀವು ಅವತ್ತೇ ಹೇಳ್ಬೇಕಾಗಿತ್ತು ಅಂತ ಅಂದ್ಲು. ಅವತ್ತೇ ಹೇಳಕ್ಕೆ ನೀನ್ ಗಂಡ ಬಿಡ್ತಿರ್ಲಿಲ್ಲ, ನಿಮ್ಮಿಬ್ರಿಗೂ ವಿಷ ಕೊಟ್ಟು ಸಾಯಿಸ್ತೀನಿ ಅಂತ ಅನ್ನೋನು ಒಂದ್ಸಲ, ಇನ್ನೊಂದ್ಸಲ ಅವ್ಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬಿಡ್ತೀನಿ ಅಂತ ಅನ್ನೋನು ಒಂದ್ಸಲ, ಇನ್ನೊಂದ್ಸಲ ನೋಡಿ.
ಮೊನ್ನೆ ಶನಿವಾರ ನನಗೆ ಕುಡಿಸಿ ಖಾಸಗಿ ವಿಡಿಯೋ ಮಾಡಿದ್ದಾನೆ ಅಂತ ಹೇಳಿ ಸಂತ್ರಸ್ತೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಪೊಲೀಸ್ನವರು ಪ್ರೂಫ್ ಇಲ್ಲದೆ ಇದನ್ನ ಯಾವುದೇ ರೀತಿಯಾಗಿ ಗಂಭೀರವಾಗಿ ತೆಗೆದುಕೊಳ್ಳೋ ಡೌಟು, ಅದನ್ನ ಗಂಭೀರವಾಗಿ ಪರಿಶೀಲನೆ ಮಾಡಿನೇ ಮುಂದುವರಿತಾರೆ. ಕಿರುತೆರೆ ನಟಿಗೆ ಲವ್ ಸೆಕ್ಸ್ ಧೋಕಾ ಕೇಸ್. ವೈರಲ್ ಆಗಿರೋ ಆಡಿಯೋ ವಿಡಿಯೋ ಮನು ಮಾಡಿಸಿದ್ದು. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಸಂತ್ರಸ್ತ ಹೇಳಿಕೆ ಕೊಟ್ಟಿದ್ದಾರೆ. ಅಪ್ಪಣ್ಣ ಜೊತೆ ಕಾರ್ಯಕ್ರಮಗಳಿಗೆ ಹೋಗಬಾರದು ಎಂದಿದ್ದ. ಅಲೋಕ್ ಎಂಬಾತ ನನ್ನ ಮನು ಮಧ್ಯೆ ಸಂಧಾನ ಮಾಡಿಸಿದ್ದ. ಕುಡಿಸಿ ಆಡಿಯೋ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದ. ಮೊನ್ನೆ ಶನಿವಾರ ನನಗೆ ಕುಡಿಸಿ ಖಾಸಗಿ ವಿಡಿಯೋ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣಾ ಬಳಿ ಸಂತ್ರಸ್ತ ಹೇಳಿಕೆಯನ್ನ ಕೊಟ್ಟಿರೋದು. ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅವರು ಕೊಟ್ಟ ಹೇಳಿಕೆಗಳನ್ನ ಈಗ ನಂಬಬೇಕಾಗುತ್ತೋ ಹೇಗೋ, ಅಥವಾ ತನಿಖೆ ಮಾಡಿದ ನಂತರವೇ ನಿರ್ಧಾರ ಮಾಡ್ತಾರೋ ನೋಡೋಣ. ಏನ್ ಹೇಳಿದ್ದಾರೆ ಅಂತ ಮೊದಲು ಕೇಳೋಣ. ಇರಿ. ಓಕೆ, ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ಆ ಹೇಳಿಕೆ ಇನ್ನಷ್ಟೇ ಅಪ್ಡೇಟ್ ಬರಬೇಕಿದೆ. ಸದ್ಯ ನೋಡಿ, ಆರೋಪಗಳ ಮೇಲೆ ಆರೋಪವನ್ನು ಮಾಡ್ತಾ ಇರೋದು. ನಟ ಮನು ಬ್ಲಾಕ್ ಮೇಲ್ ಮಾಡದಂತೆ, ಆಮೇಲೆ ಬಲವಂತವಾಗಿ ಕುಡಿಸಿ, ಅದಾದ ಮೇಲೆ ನನ್ನ ಖಾಸಗಿ ವಿಡಿಯೋ ಮಾಡಿದ್ದ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಸಂತ್ರಸ್ತ ಹೇಳಿಕೆಯನ್ನ ಕೊಡ್ತಾ ಇರೋದು. ಆಮೇಲೆ ಅಪ್ಪಣ್ಣ ಇದಾರಲ್ಲ, ಅವರು ಕೂಡ ಹಾಸ್ಯ ನಟ. ಅವ್ರ ಜೊತೆ ಕಾರ್ಯಕ್ರಮಗಳಿಗೆ ಹೋಗಬಾರ್ದು ಅಂತ ಹೇಳಿದಂತೆ ಮನು. ಆಮೇಲೆ ಅಲೋಕ್ ಎಂಬಾತ ಇವರಿಬ್ರು ಮಧ್ಯೆ ಬಂದು ಸಂಧಾನ ಮಾಡಿಸಿದ್ದ. ಅಷ್ಟೆಲ್ಲ ಆದ್ರೂ ಕೂಡ ಕುಡಿಸಿ ಆಡಿಯೋ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅಂತ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇರೋದು. ಆಮೇಲೆ ಇವತ್ತು ಬೆಳಗಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಅವನು ಏನು ಕುಡಿಸಿದ್ದ ಅಥವಾ ಖಾಸಗಿ ವಿಡಿಯೋ ಮಾಡಿದ್ದ ಇವೆಲ್ಲವೂ ಕೂಡ ಫೋನ್ ನಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡಿದೆ. ಯಾಕೆಂದ್ರೆ ಅವ್ರು ಸಿನಿಮಾ ಆಗ್ಬೇಕಾಗಿತ್ತು. ಅವ್ನು ತುಂಬಾ ಸ್ಟ್ರಗಲ್ ಮಾಡಿದ್ದ ಆ ಸಿನಿಮಾಗೋಸ್ಕರ ಆಗ್ಲಿ ಅಂತ ಅಂದ್ಬಿಟ್ಟು ನಾನೇ ಸುಳ್ಳು ಹೇಳಿದೆ, ಎಲ್ಲ ಫ್ರೆಂಡು ಅಂತ ಅಂದ್ಬಿಟ್ಟು. ಅವಳು ನಾನು ಫೋನ್ ಮಾಡಿ ಹೇಳಿದಾಗ ನೀವು ಅವತ್ತೇ ಹೇಳ್ಬೇಕಾಗಿತ್ತು ಅಂತ ಅಂದ್ಲು. ಅವತ್ತೇ ಹೇಳಕ್ಕೆ ನೀನ್ ಗಂಡ ಬಿಡ್ತಿರ್ಲಿಲ್ಲ, ನಿಮ್ಮಿಬ್ರಿಗೂ ವಿಷ ಕೊಟ್ಟು ಸಾಯಿಸ್ತೀನಿ ಅಂತ ಅನ್ನೋನು ಒಂದ್ಸಲ, ಇನ್ನೊಂದ್ಸಲ ಅವ್ಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬಿಡ್ತೀನಿ ಅಂತ ಅನ್ನೋನು ಒಂದ್ಸಲ, ಇನ್ನೊಂದ್ಸಲ ನೋಡಿ. ಮೊನ್ನೆ ಶನಿವಾರ ನನಗೆ ಕುಡಿಸಿ ಖಾಸಗಿ ವಿಡಿಯೋ ಮಾಡಿದ್ದಾನೆ ಅಂತ ಹೇಳಿ ಸಂತ್ರಸ್ತೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಪೊಲೀಸ್ನವರು ಪ್ರೂಫ್ ಇಲ್ಲದೆ ಇದನ್ನ ಯಾವುದೇ ರೀತಿಯಾಗಿ ಗಂಭೀರವಾಗಿ ತೆಗೆದುಕೊಳ್ಳೋ ಡೌಟು, ಅದನ್ನ ಗಂಭೀರವಾಗಿ ಪರಿಶೀಲನೆ ಮಾಡಿನೇ ಮುಂದುವರಿತಾರೆ. ಕಿರುತೆರೆ ನಟಿಗೆ ಲವ್ ಸೆಕ್ಸ್ ಧೋಕಾ ಕೇಸ್. ವೈರಲ್ ಆಗಿರೋ ಆಡಿಯೋ ವಿಡಿಯೋ ಮನು ಮಾಡಿಸಿದ್ದು. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಸಂತ್ರಸ್ತ ಹೇಳಿಕೆ ಕೊಟ್ಟಿದ್ದಾರೆ. ಅಪ್ಪಣ್ಣ ಜೊತೆ ಕಾರ್ಯಕ್ರಮಗಳಿಗೆ ಹೋಗಬಾರದು ಎಂದಿದ್ದ. ಅಲೋಕ್ ಎಂಬಾತ ನನ್ನ ಮನು ಮಧ್ಯೆ ಸಂಧಾನ ಮಾಡಿಸಿದ್ದ. ಕುಡಿಸಿ ಆಡಿಯೋ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದ. ಮೊನ್ನೆ ಶನಿವಾರ ನನಗೆ ಕುಡಿಸಿ ಖಾಸಗಿ ವಿಡಿಯೋ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣಾ ಬಳಿ ಸಂತ್ರಸ್ತ ಹೇಳಿಕೆಯನ್ನ ಕೊಟ್ಟಿರೋದು. ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅವರು ಕೊಟ್ಟ ಹೇಳಿಕೆಗಳನ್ನ ಈಗ ನಂಬಬೇಕಾಗುತ್ತೋ ಹೇಗೋ, ಅಥವಾ ತನಿಖೆ ಮಾಡಿದ ನಂತರವೇ ನಿರ್ಧಾರ ಮಾಡ್ತಾರೋ ನೋಡೋಣ. ಏನ್ ಹೇಳಿದ್ದಾರೆ ಅಂತ ಮೊದಲು ಕೇಳೋಣ. ಇರಿ. ಓಕೆ, ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ಆ ಹೇಳಿಕೆ ಇನ್ನಷ್ಟೇ ಅಪ್ಡೇಟ್ ಬರಬೇಕಿದೆ. ಸದ್ಯ ನೋಡಿ, ಆರೋಪಗಳ ಮೇಲೆ ಆರೋಪವನ್ನ ಮಾಡ್ತಾ ಇರೋದು. ನಟ ಮನು ಬ್ಲಾಕ್ ಮೇಲ್ ಮಾಡದಂತೆ, ಆಮೇಲೆ ಬಲವಂತವಾಗಿ ಕುಡಿಸಿ, ಅದಾದ ಮೇಲೆ ನನ್ನ ಖಾಸಗಿ ವಿಡಿಯೋ ಮಾಡಿದ್ದ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಸಂತ್ರಸ್ತ ಹೇಳಿಕೆಯನ್ನ ಕೊಡ್ತಾ ಇರೋದು. ಆಮೇಲೆ ಅಪ್ಪಣ್ಣ ಇದಾರಲ್ಲ, ಅವರು ಕೂಡ ಹಾಸ್ಯ ನಟ. ಅವ್ರ ಜೊತೆ ಕಾರ್ಯಕ್ರಮಗಳಿಗೆ ಹೋಗಬಾರ್ದು ಅಂತ ಹೇಳಿದಂತೆ ಮನು. ಆಮೇಲೆ ಅಲೋಕ್ ಎಂಬಾತ ಇವರಿಬ್ರು ಮಧ್ಯೆ ಬಂದು ಸಂಧಾನ ಮಾಡಿಸಿದ್ದ. ಅಷ್ಟೆಲ್ಲ ಆದ್ರೂ ಕೂಡ ಕುಡಿಸಿ ಆಡಿಯೋ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅಂತ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇರೋದು. ಆಮೇಲೆ ಇವತ್ತು ಬೆಳಗಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಅವನು ಏನು ಕುಡಿಸಿದ್ದ ಅಥವಾ ಖಾಸಗಿ ವಿಡಿಯೋ ಮಾಡಿದ್ದ
ಇವೆಲ್ಲವೂ ಕೂಡ ಫೋನ್ ನಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡಿದೆ. ಯಾಕೆಂದ್ರೆ ಅವ್ರು ಸಿನಿಮಾ ಆಗ್ಬೇಕಾಗಿತ್ತು. ಅವ್ನು ತುಂಬಾ ಸ್ಟ್ರಗಲ್ ಮಾಡಿದ್ದ ಆ ಸಿನಿಮಾಗೋಸ್ಕರ ಆಗ್ಲಿ ಅಂತ ಅಂದ್ಬಿಟ್ಟು ನಾನೇ ಸುಳ್ಳು ಹೇಳಿದ್ದೆ ಎಲ್ಲ ಫ್ರೆಂಡು ಅಂತ ಅಂದ್ಬಿಟ್ಟು. ಅವಳು ನಾನು ಫೋನ್ ಮಾಡಿ ಹೇಳಿದಾಗ ನೀವು ಅವತ್ತೇ ಹೇಳ್ಬೇಕಾಗಿತ್ತು ಅಂತ ಅಂದ್ಲು. ಅವತ್ತೇ ಹೇಳಕ್ಕೆ ನೀನ್ ಗಂಡ ಬಿಡ್ತಿರ್ಲಿಲ್ಲ, ನಿಮ್ಮಿಬ್ರಿಗೂ ವಿಷ ಕೊಟ್ಟು ಸಾಯಿಸ್ತೀನಿ ಅಂತ ಅನ್ನೋನು ಒಂದ್ಸಲ, ಇನ್ನೊಂದ್ಸಲ ಅವ್ಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬಿಡ್ತೀನಿ ಅಂತ ಅನ್ನೋನು ಒಂದ್ಸಲ, ಇನ್ನೊಂದ್ಸಲ ನೋಡಿ. ಮೊನ್ನೆ ಶನಿವಾರ ನನಗೆ ಕುಡಿಸಿ ಖಾಸಗಿ ವಿಡಿಯೋ ಮಾಡಿದ್ದಾನೆ ಅಂತ ಹೇಳಿ ಸಂತ್ರಸ್ತೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಪೊಲೀಸ್ನವರು ಪ್ರೂಫ್ ಇಲ್ಲದೆ ಇದನ್ನ ಯಾವುದೇ ರೀತಿಯಾಗಿ ಗಂಭೀರವಾಗಿ ತೆಗೆದುಕೊಳ್ಳೋ ಡೌಟು, ಅದನ್ನ ಗಂಭೀರವಾಗಿ ಪರಿಶೀಲನೆ ಮಾಡಿನೇ ಮುಂದುವರಿತಾರೆ. ಕಿರುತೆರೆ ನಟಿಗೆ ಲವ್ ಸೆಕ್ಸ್ ಧೋಕಾ ಕೇಸ್. ವೈರಲ್ ಆಗಿರೋ ಆಡಿಯೋ ವಿಡಿಯೋ ಮನು ಮಾಡಿಸಿದ್ದು. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಸಂತ್ರಸ್ತೆ ಹೇಳಿಕೆ ಕೊಟ್ಟಿದ್ದಾರೆ. ಅಪ್ಪಣ್ಣ ಜೊತೆ ಕಾರ್ಯಕ್ರಮಗಳಿಗೆ ಹೋಗಬಾರದು ಎಂದಿದ್ದ. ಅಲೋಕ್ ಎಂಬಾತ ನನ್ನ ಮನು ಮಧ್ಯೆ ಸಂಧಾನ ಮಾಡಿಸಿದ್ದ. ಕುಡಿಸಿ ಆಡಿಯೋ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದ. ಮೊನ್ನೆ ಶನಿವಾರ ನನಗೆ ಕುಡಿಸಿ ಖಾಸಗಿ ವಿಡಿಯೋ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣಾ ಬಳಿ ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ಟಿರೋದು. ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅವರು ಕೊಟ್ಟ ಹೇಳಿಕೆಗಳನ್ನ ಈಗ ನಂಬಬೇಕಾಗುತ್ತೋ ಹೇಗೋ, ಅಥವಾ ತನಿಖೆ ಮಾಡಿದ ನಂತರವೇ ನಿರ್ಧಾರ ಮಾಡ್ತಾರೋ ನೋಡೋಣ. ಏನ್ ಹೇಳಿದ್ದಾರೆ ಅಂತ ಮೊದಲು ಕೇಳೋಣ. ಇರಿ, ಓಕೆ. ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ಆ ಹೇಳಿಕೆ ಇನ್ನಷ್ಟೇ ಅಪ್ಡೇಟ್ ಬರಬೇಕಿದೆ. ಸದ್ಯ ನೋಡಿ, ಆರೋಪಗಳ ಮೇಲೆ ಆರೋಪವನ್ನ ಮಾಡ್ತಾ ಇರೋದು. ನಟ ಮನು ಬ್ಲಾಕ್ ಮೇಲ್ ಮಾಡದಂತೆ, ಆಮೇಲೆ ಬಲವಂತವಾಗಿ ಕುಡಿಸಿ, ಅದಾದ ಮೇಲೆ ನನ್ನ ಖಾಸಗಿ ವಿಡಿಯೋ ಮಾಡಿದ್ದ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಸಂತ್ರಸ್ತೆ ಹೇಳಿಕೆಯನ್ನ ಕೊಡ್ತಾ ಇರೋದು. ಆಮೇಲೆ ಅಪ್ಪಣ್ಣ ಇದಾರಲ್ಲ, ಅವರು ಕೂಡ ಹಾಸ್ಯ ನಟ. ಅವ್ರ ಜೊತೆ ಕಾರ್ಯಕ್ರಮಗಳಿಗೆ ಹೋಗಬಾರದು ಅಂತ ಹೇಳಿದಂತೆ ಮನು. ಆಮೇಲೆ ಅಲೋಕ್ ಎಂಬಾತ ಇವರಿಬ್ರು ಮಧ್ಯೆ ಬಂದು ಸಂಧಾನ ಮಾಡಿಸಿದ್ದ. ಅಷ್ಟೆಲ್ಲ ಆದ್ರೂ ಕೂಡ ಕುಡಿಸಿ ಆಡಿಯೋ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅಂತ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇರೋದು. ಆಮೇಲೆ ಇವತ್ತು ಬೆಳಗಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಅವನು ಏನು ಕುಡಿಸಿದ್ದ ಅಥವಾ ಖಾಸಗಿ ವಿಡಿಯೋ ಮಾಡಿದ್ದ ಇವೆಲ್ಲವೂ ಕೂಡ ಫೋನ್ ನಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡಿದೆ. ಯಾಕೆಂದ್ರೆ ಅವ್ರು ಸಿನಿಮಾ ಆಗ್ಬೇಕಾಗಿತ್ತು. ಅವ್ನು ತುಂಬಾ ಸ್ಟ್ರಗಲ್ ಮಾಡಿದ್ದ ಆ ಸಿನಿಮಾಗೋಸ್ಕರ ಆಗ್ಲಿ ಅಂತ ಅಂದ್ಬಿಟ್ಟು ನಾನೇ ಸುಳ್ಳು ಹೇಳಿದ್ದೆ ಎಲ್ಲ ಫ್ರೆಂಡು ಅಂತ ಅಂದ್ಬಿಟ್ಟು. ಅವಳು ನಾನು ಫೋನ್ ಮಾಡಿ ಹೇಳಿದಾಗ ನೀವು ಅವತ್ತೇ ಹೇಳ್ಬೇಕಾಗಿತ್ತು ಅಂತ ಅಂದ್ಲು. ಅವತ್ತೇ ಹೇಳಕ್ಕೆ ನೀನ್ ಗಂಡ ಬಿಡ್ತಿರ್ಲಿಲ್ಲ, ನಿಮ್ಮಿಬ್ರಿಗೂ ವಿಷ ಕೊಟ್ಟು ಸಾಯಿಸ್ತೀನಿ ಅಂತ ಅನ್ನೋನು ಒಂದ್ಸಲ, ಇನ್ನೊಂದ್ಸಲ ಅವ್ಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬಿಡ್ತೀನಿ ಅಂತ ಅನ್ನೋನು ಒಂದ್ಸಲ, ಇನ್ನೊಂದ್ಸಲ ನೋಡಿ. ಮೊನ್ನೆ ಶನಿವಾರ ನನಗೆ ಕುಡಿಸಿ ಖಾಸಗಿ ವಿಡಿಯೋ ಮಾಡಿದ್ದಾನೆ ಅಂತ ಹೇಳಿ ಸಂತ್ರಸ್ತೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಪೊಲೀಸ್ನವರು ಪ್ರೂಫ್ ಇಲ್ಲದೆ ಇದನ್ನ ಯಾವುದೇ ರೀತಿಯಾಗಿ ಗಂಭೀರವಾಗಿ ತೆಗೆದುಕೊಳ್ಳೋ ಡೌಟು, ಅದನ್ನ ಗಂಭೀರವಾಗಿ ಪರಿಶೀಲನೆ ಮಾಡಿನೇ ಮುಂದುವರಿತಾರೆ. ಕಿರುತೆರೆ ನಟಿಗೆ ಲವ್ ಸೆಕ್ಸ್ ಧೋಕಾ ಕೇಸ್. ವೈರಲ್ ಆಗಿರೋ ಆಡಿಯೋ ವಿಡಿಯೋ ಮನು ಮಾಡಿಸಿದ್ದು. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಸಂತ್ರಸ್ತೆ ಹೇಳಿಕೆ ಕೊಟ್ಟಿದ್ದಾರೆ. ಅಪ್ಪಣ್ಣ ಜೊತೆ ಕಾರ್ಯಕ್ರಮಗಳಿಗೆ ಹೋಗಬಾರದು ಎಂದಿದ್ದ. ಅಲೋಕ್ ಎಂಬಾತ ನನ್ನ ಮನು ಮಧ್ಯೆ ಸಂಧಾನ ಮಾಡಿಸಿದ್ದ. ಕುಡಿಸಿ ಆಡಿಯೋ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದ. ಮೊನ್ನೆ ಶನಿವಾರ ನನಗೆ ಕುಡಿಸಿ ಖಾಸಗಿ ವಿಡಿಯೋ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣಾ ಬಳಿ ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ಟಿರೋದು. ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅವರು ಕೊಟ್ಟ ಹೇಳಿಕೆಗಳನ್ನ ಈಗ ನಂಬಬೇಕಾಗುತ್ತೋ ಹೇಗೋ, ಅಥವಾ ತನಿಖೆ ಮಾಡಿದ ನಂತರವೇ ನಿರ್ಧಾರ ಮಾಡ್ತಾರೋ ನೋಡೋಣ. ಏನ್ ಹೇಳಿದ್ದಾರೆ ಅಂತ ಮೊದಲು ಕೇಳೋಣ. ಇರಿ, ಓಕೆ. ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ಆ ಹೇಳಿಕೆ ಇನ್ನಷ್ಟೇ ಅಪ್ಡೇಟ್ ಬರಬೇಕಿದೆ. ಸದ್ಯ ನೋಡಿ, ಆರೋಪಗಳ ಮೇಲೆ ಆರೋಪವನ್ನ ಮಾಡ್ತಾ ಇರೋದು. ನಟ ಮನು ಬ್ಲಾಕ್ ಮೇಲ್ ಮಾಡದಂತೆ, ಆಮೇಲೆ ಬಲವಂತವಾಗಿ ಕುಡಿಸಿ, ಅದಾದ ಮೇಲೆ ನನ್ನ ಖಾಸಗಿ ವಿಡಿಯೋ ಮಾಡಿದ್ದ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಸಂತ್ರಸ್ತೆ ಹೇಳಿಕೆಯನ್ನ ಕೊಡ್ತಾ ಇರೋದು. ಆಮೇಲೆ ಅಪ್ಪಣ್ಣ ಇದಾರಲ್ಲ, ಅವರು ಕೂಡ ಹಾಸ್ಯ ನಟ. ಅವ್ರ ಜೊತೆ ಕಾರ್ಯಕ್ರಮಗಳಿಗೆ ಹೋಗಬಾರದು
ಅಂತ ಹೇಳಿದಂತೆ ಮನು. ಆಮೇಲೆ ಅಲೋಕ್ ಎಂಬಾತ ಇವರಿಬ್ಬರು ಮಧ್ಯೆ ಬಂದು ಸಂಧಾನ ಮಾಡಿಸಿದ್ದ. ಅಷ್ಟೆಲ್ಲ ಆದ್ರೂ ಕೂಡ ಕುಡಿಸಿ ಆಡಿಯೋ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅಂತ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇರೋದು. ಆಮೇಲೆ ಇವತ್ತು ಬೆಳಗಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಅವನು ಏನು ಕುಡಿಸಿದ್ದ ಅಥವಾ ಖಾಸಗಿ ವಿಡಿಯೋ ಮಾಡಿದ್ದ ಇವೆಲ್ಲವೂ ಕೂಡ ಫೋನ್ ನಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡಿದೆ. ಯಾಕೆಂದ್ರೆ ಅವ್ರು ಸಿನಿಮಾ ಆಗ್ಬೇಕಾಗಿತ್ತು. ಅವ್ನು ತುಂಬಾ ಸ್ಟ್ರಗಲ್ ಮಾಡಿದ್ದ ಆ ಸಿನಿಮಾಗೋಸ್ಕರ ಆಗ್ಲಿ ಅಂತ ಅಂದ್ಬಿಟ್ಟು ನಾನೇ ಸುಳ್ಳು ಹೇಳಿದ್ದೆ ಎಲ್ಲ ಫ್ರೆಂಡು ಅಂತ ಅಂದ್ಬಿಟ್ಟು. ಅವಳು ನಾನು ಫೋನ್ ಮಾಡಿ ಹೇಳಿದಾಗ ನೀವು ಅವತ್ತೇ ಹೇಳ್ಬೇಕಾಗಿತ್ತು ಅಂತ ಅಂದ್ಲು. ಅವತ್ತೇ ಹೇಳಕ್ಕೆ ನೀನ್ ಗಂಡ ಬಿಡ್ತಿರ್ಲಿಲ್ಲ, ನಿಮ್ಮಿಬ್ರಿಗೂ ವಿಷ ಕೊಟ್ಟು ಸಾಯಿಸ್ತೀನಿ ಅಂತ ಅನ್ನೋನು ಒಂದ್ಸಲ, ಇನ್ನೊಂದ್ಸಲ ಅವ್ಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬಿಡ್ತೀನಿ ಅಂತ ಅನ್ನೋನು ಒಂದ್ಸಲ, ಇನ್ನೊಂದ್ಸಲ ನೋಡಿ. ಮೊನ್ನೆ ಶನಿವಾರ ನನಗೆ ಕುಡಿಸಿ ಖಾಸಗಿ ವಿಡಿಯೋ ಮಾಡಿದ್ದಾನೆ ಅಂತ ಹೇಳಿ ಸಂತ್ರಸ್ತೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಪೊಲೀಸ್ನವರು ಪ್ರೂಫ್ ಇಲ್ಲದೆ ಇದನ್ನ ಯಾವುದೇ ರೀತಿಯಾಗಿ ಗಂಭೀರವಾಗಿ ತೆಗೆದುಕೊಳ್ಳೋ ಡೌಟು, ಅದನ್ನ ಗಂಭೀರವಾಗಿ ಪರಿಶೀಲನೆ ಮಾಡಿನೇ ಮುಂದುವರಿತಾರೆ.